ಕಾಂಗ್ರೆಸ್ ಆರೋಪದ ಬಗ್ಗೆ ಕೊನೆಗೂ ಮೌನ ಮುರಿದಿದ್ದಾರೆ ಜೈಶಂಕರ್. ಆಪರೇಷನ್ ಸಿಂಧೂರ ಆರಂಭಿಸಿದ ಅರ್ಧ ಗಂಟೆ ನಂತರ ನಾವೇ ಮಾಹಿತಿ ಕೊಟ್ಟವು, ಪಾಕಿಸ್ತಾನಕ್ಕೆ ನಾವೇ ಇನ್ಫಾರ್ಮೇಷನ್ ಕೊಟ್ಟವು, ನಾವು ದಾಳಿ ಮಾಡಿದ್ದೀವಿ ಅಂತ ಹೇಳಿ ವಿದೇಶಾಂಗ ಸಚಿವ ಜೈಶಂಕರ್ ಮಾತಾಡಿದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆ ಮೊದಲೇ ಮಾಹಿತಿ ನೀಡಿದ್ರು ಎನ್ನುವ ಆರೋಪ ಇತ್ತಲ್ಲ, ಈ ಕಾಂಗ್ರೆಸ್ನ ಆರೋಪವನ್ನು ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ ವಿದೇಶಾಂಗ ಸಚಿವ ಜೈಶಂಕರ್. ಇಸ್ಲಾಮಾಬಾದ್ನ 9 ಉಗ್ರರ ತಾಣಗಳ ಮೇಲೆ ಭಾರತ ದಾಳಿ ಮಾಡುತ್ತೆ, ದಾಳಿ ಮಾಡಿದ ಮೇಲೇ ಪಾಕಿಸ್ತಾನಕ್ಕೆ ಇದ್ರ ಬಗ್ಗೆ ನಾವು ಮಾಹಿತಿ ಕೊಡಲಾಯಿತು. ಸಂಸದೀಯ ಸಮಿತಿಗೆ ಮಾಹಿತಿ ಕೊಟ್ಟಂಥ ವಿದೇಶಾಂಗ ಸಚಿವ ಜೈಶಂಕರ್ ಸ್ಪಷ್ಟನೆ ಯಾಕೆ ಕೊಟ್ಟರು? ಹಾಗಾದರೆ ಕಾರ್ಯಾಚರಣೆ ಆರಂಭದಲ್ಲಿ ಮಾಹಿತಿ ನೀಡಿದ್ವು ಅಂತ ಹೇಳಿ ಜೈಶಂಕರ್ ಹೇಳಿದರು. ನಾವು ಉಗ್ರರ ನೆಲೆಗಳ ಮೇಲೆ ಮಾತ್ರ ದಾಳಿ ಮಾಡ್ತಾ ಇದ್ದೀವಿ, ಪಾಕಿಸ್ತಾನಕ್ಕೆ ಇದ್ರ ಬಗ್ಗೆ ಸ್ಪಷ್ಟತೆ ಕೊಡಬೇಕಾಗಿತ್ತು. ನಾವು ಪಾಕಿಸ್ತಾನ ಮೇಲೆ ನಾವು ದಾಳಿ ಮಾಡ್ತಾ ಇಲ್ಲ, ಎಲ್ಲೆಲ್ಲಿ ಉಗ್ರರು ಅಡಗಿದ್ದಾರೋ ಪ್ರಿಸೈಸ್ಲಿ ಅಲ್ಲಿಗೆ ಮಾತ್ರ ನಾವು ದಾಳಿ ಮಾಡಿದ್ವಿ ಅಂಥೇಳಿ ಅವರಿಗೆ ಮಾಹಿತಿ ಕೊಟ್ವಿ. ಪಾಕಿಸ್ತಾನದ ಮಿಲಿಟರಿ ನೆಲೆಗಳ ಮೇಲೆ ನಾವು ದಾಳಿ ಮಾಡ್ತಾ ಇಲ್ಲ, ನೀವು ಇಂತಹ ದಾಳಿಯಿಂದ ದೂರ ಇರಬೇಕು, ಮಧ್ಯಪ್ರವೇಶ ಮಾಡಬಾರ್ದು, ಈ ಸಂದೇಶ ಪಾಕಿಸ್ತಾನಕ್ಕೆ ಕಳುಹಿಸಲಾಗಿತ್ತು ಅಂತ ಹೇಳಿ ಜೈಶಂಕರ್ ಹೇಳಿದರು. ಸಚಿವ ಜೈಶಂಕರ್ ಅವರ ಹೇಳಿಕೆಯನ್ನು ಕಾಂಗ್ರೆಸ್ ಖಂಡಿಸಿತ್ತು. ಇದನ್ನು ಅಪರಾಧ ಅಂಥೇಳಿ ರಾಹುಲ್ ಗಾಂಧಿ ಟೀಕೆ ಮಾಡಿದರು. ಇದಕ್ಕೆ ಅಧಿಕಾರ ಕೊಟ್ಟವರು ಯಾರು ಅಂತ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದರು. ಇದರ ಪರಿಣಾಮ ಭಾರತ ಎಷ್ಟು ವಿಮಾನಗಳನ್ನು ಕಳೆದುಕೊಳ್ತು ಅಂತ ಪ್ರಶ್ನೆ ಮಾಡ್ತಾರೆ. ಇಂದು ಸಂಸದೀಯ ಸಮಾಲೋಚನಾ ಸಮಿತಿಗೆ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಉಗ್ರರ ಅಡಗುತಾಣಗಳನ್ನು ಮಾತ್ರ ಗುರಿಯಾಗಿಸಿ ದಾಳಿ ನಡೆಸಲಾಗ್ತಾ ಇದೆ. ಆಪರೇಷನ್ ಸಿಂಧೂರ ಆರಂಭವಾದ ಅರ್ಧ ಗಂಟೆ ಬಳಿಕ ಪಾಕಿಸ್ತಾನಕ್ಕೆ ಮಾಹಿತಿ ಕೊಟ್ಟವು. ಪಾಕಿಸ್ತಾನದೊಂದಿಗೆ ನಾವು ಯಾವತ್ತೂ ಮಾತಾಡಿಲ್ಲ, ಪಾಕಿಸ್ತಾನದ ಕೋರಿಕೆ ಮೇರೆಗೆ ಮಿಲಿಟರಿ ಕಾರ್ಯಾಚರಣೆ ನಿಲ್ಲಿಸಿದ್ವು ನಾವು. ಈ ನಿರ್ಧಾರವನ್ನು ದ್ವಿಪಕ್ಷೀಯವಾಗಿ ಅಂದರೆ ಭಾರತ ಮತ್ತು ಪಾಕಿಸ್ತಾನ ಮಾತ್ರ ತೆಗೆದುಕೊಂಡಿದ್ದೇ ಹೊರತು ಅಮೆರಿಕ ಅಧ್ಯಕ್ಷರ ಹಸ್ತಕ್ಷೇಪದ ಬಗ್ಗೆ ಎಲ್ಲಿಯೂ ಜೈಶಂಕರ್ ಇಲ್ಲಿ ಮಾತಾಡಿಲ್ಲ. ಇದು ನಮ್ಮ ಮತ್ತು ಪಾಕಿಸ್ತಾನದ ವಿಷಯವೇ ಹೊರತು ಬೇರೆ ದೇಶದ ಪಾತ್ರ ಇಲ್ಲಿ ಏನೂ ಇಲ್ಲ ಅಂಥೇಳಿ ಸ್ಪಷ್ಟವಾಗಿ ಜೈಶಂಕರ್ ಮಾತಾಡಿದ್ದಾರೆ.